ಕೆಲವೇ ಕ್ಷಣಗಳಲ್ಲಿ ಕದನ ವಿರಾಮ ಭವಿಷ್ಯ ನಿರ್ಧಾರ ಆಗಲಿದೆ. ಮಧ್ಯಾಹ್ನ 12 ಗಂಟೆಗೆ ಭಾರತ ಪಾಕಿಸ್ತಾನ ಮಾತುಕತೆ ಇದೆ. ಹಾಟ್ಲೈನ್ ಮುಖಾಂತರ ಸಭೆಯನ್ನು ನಡೆಸಲಿರುವಂತ ಡಿಜಿಎಂ ಯುದ್ಧ ಮುಂದುವರಿಯುತ್ತಾ ಸ್ಥಗಿತವಾಗುತ್ತಾ? ಪಾಕಿಸ್ತಾನ ಮತ್ತು ಭಾರತದ ನಡುವೆ ಮಹತ್ವದ ಸಭೆ ಇದೆ. ಉಭಯ ದೇಶಗಳ ಸೇನಾಧಿಕಾರಿಗಳ ಮೀಟಿಂಗು. ಭಾರತ ಲೆಫ್ಟಿನೆಂಟ್ ಜನರಲ್ ರಾಜೀವ್ ಘಾಯ್ ಹಾಗೇನೆ ಪಾಕ್ನ ಮೇಜರ್ ಜನರಲ್ ಕಾಶಿಫ್ ಅಬ್ದುಲ್ಲಾ ಮಾತುಕತೆಯನ್ನು ನಡೆಸಲಿದ್ದಾರೆ. ಗಡಿಯಲ್ಲಿ ಉದ್ವಿಗ್ನ ಸ್ಥಿತಿ ಕಡಿಮೆ ಮಾಡುವ ಬಗ್ಗೆ ಚರ್ಚೆಗಳಾಗಲಿದೆ. ಸಭೆ ನಂತರ ಕದನ ವಿರಾಮ ಗೊಂದಲಕ್ಕೆ ಅಧಿಕೃತವಾಗಿ ತೆರೆ ಬೀಳಲಿದೆ. ಈಗೊಂಚೂರು ಗೊಂದಲದ ವಾತಾವರಣ ಆಗಿದೆ. ಅಂದರೆ ಪಾಕಿಸ್ತಾನದ ಬುದ್ಧಿಯನ್ನು ನಂಬೋದಕ್ಕೆ ಸಾಧ್ಯ ಆಗೋದಿಲ್ವಲ್ಲ. ಕದನ ವಿರಾಮ ಅಂತ ಘೋಷಣೆ ಮಾಡಿದ್ಮೇಲೆ ಇವರು ಅಟ್ಯಾಕ್ಸ್ ಮಾಡಿದರು. ಸೊ ಆ ಕಾರಣಕ್ಕಾಗಿ ಒಂದು ಮೀಟಿಂಗ್ ಆಗಬೇಕಾಗಿತ್ತು ಎರಡು ದೇಶಗಳ ನಡುವೆ. ಇದೀಗ ಸೇನಾಧಿಕಾರಿಗಳ ನಡುವೆ ಮಧ್ಯಾಹ್ನ 12 ಗಂಟೆ, ಇನ್ನೇನು ಕೆಲವೇ ಹೊತ್ತುಗಳು ಬಾಕಿ ಇದೆ. 12 ಗಂಟೆಗೆ ಒಂದು ಹೈ ವೋಲ್ಟೇಜ್ ಮೀಟಿಂಗ್ ಇದೆ. ಇದರಲ್ಲಿ ಚರ್ಚಿಸಿ ಒಂದು ನಿರ್ಧಾರಕ್ಕೆ ಬರ್ತಾರೆ. ಆ ನಿರ್ಧಾರ ಏನು ಅಂತ ಪ್ರಕಟಿಸಲಾಗತ್ತೆ. ಅಂದರೆ ಈ ಯುದ್ಧ ಮುಂದುವರಿಯುತ್ತಾ, ಸ್ಥಗಿತವಾಗತ್ತಾ, ಕೆಲ ದಿನಗಳ ಕಾಲ, ಕೆಲ ಸಮಯಗಳ ಕಾಲ ಸ್ಥಗಿತ ಆಗತ್ತಾ, ಆಂತರಿಕ ಯುದ್ಧ ಮಾತ್ರ ನಡೆಯುತ್ತಾ, ಅಥವಾ ಕೆಲವೊಂದಷ್ಟು ಷರತ್ತುಗಳಿದ್ರೆ ಅದು ಏನೇನು ಷರತ್ತುಗಳು, ಏನು ಡಿಸಿಷನ್ ತೆಗೆದುಕೊಂಡಿದ್ದಾರೆ, ಇದೆಲ್ಲವೂ ಅಧಿಕೃತವಾಗಿ ನಮ್ಮ ಸೇನಾ ಕಡೆಯಿಂದ ಗೊತ್ತಾಗಬೇಕಾಗತ್ತೆ. ಅದು 12 ಗಂಟೆಯ ಮೀಟಿಂಗ್ ನಂತರ ತಿಳಿಸಲಾಗತ್ತೆ. ಹಾಗಾಗಿ ಯುದ್ಧ ಇದೆಯೋ ಇಲ್ವೋ, ಯುದ್ಧ ನಡೆಯುತ್ತೋ ಅಥವಾ ಸ್ಥಗಿತವಾಗತ್ತೋ, ಸೊ ಇದೆಲ್ಲದಕ್ಕೂ ಉತ್ತರ ಆಗಿ ಸಿಗಲಿದೆ. ಪಾಕೆ ಈ ಒಂದು ಬೇಡಿಕೆಯನ್ನು ಇಟ್ಟಿರೋದು ಮಾತುಕತೆಯನ್ನು ನಡೆಸೋಣ ಅಂತ. ಹಾಗಾಗಿ ಈ ಮಾತುಕತೆಗೆ ನಾವು ಕೂಡ ಒಪ್ಕೊಂಡಿದ್ದೀವಿ ಅಂತ ನಮ್ಮ ಸೇನಾಧಿಕಾರಿಗಳು ಹೇಳ್ತಾ ಇದ್ರು. ಶಾಂತಿಯನ್ನು ಕಾಪಾಡುವಂಥ ನಿಟ್ಟಿನಲ್ಲಿ ನಾವು ಇದಕ್ಕೆ ಒಪ್ಕೊಂಡಿದ್ದೀವಿ ಮಾತುಕತೆಗೆ ಅಂತ. ಸೊ ಮಾತುಕತೆಯಲ್ಲಿ ಪಾಕ್ ಬಾಲ ಬಚ್ಚಿದ್ರೆ ಮತ್ತೆ ಬಾಲ ಕಟ್ ಮಾಡಬೇಕಾಗತ್ತೆ. ಈ ಮಾತುಕತೆಯಲ್ಲಿ ಪಾಕ್ ಏನು ಹೇಳುತ್ತೆ ಅನ್ನೋದ್ರ ಮೇಲೆ ಎಲ್ಲವೂ ನಿಂತಿದೆ. ಯಾಕಂದರೆ ಆಪರೇಷನ್ ಸಿಂಧೂರ 2.0 ನಡೆಸೋದಕ್ಕೆ ನಾವು ತಯಾರಾಗಿದ್ದೀವಿ ಅನ್ನೋದನ್ನು ಈಗ ಆಲ್ರೆಡಿ ಭಾರತ ತಿಳಿಸ್ಬಿಟ್ಟಿದೆ. ಪಾಕಿಸ್ತಾನ ಇದೇ ಥರ ಕಾಲು ಕೆರ್ಕೊಂಡು ಜಗಳಕ್ಕೆ ಬರ್ತಾ ಇದ್ರೆ, ನಮ್ಮನ್ನು ಕೆಣಕ್ತಾ ಇದ್ರೆ, ಪ್ರಚೋದನೆ ಮಾಡ್ತಾ ಇದ್ರೆ ಸುಮ್ಮನೆ ಕೂರಕ್ಕಂತೂ ಸಾಧ್ಯ ಇಲ್ಲ. ಅದಕ್ಕೆ ಉತ್ತರ ಕೊಡ್ತೀವಿ ಅಂತ ಹೇಳಿದ್ದಾರೆ. ಹಾಗಾಗಿ ಈ ಮೀಟಿಂಗ್ನಲ್ಲಿ ಹೆಂಗೆ ಮಾತಾಡ್ತಾರೆ ಅನ್ನೋದ್ರ ಮೇಲೆ ಎಲ್ಲವೂ ನಿಂತಿದೆ.